ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ನಿಮ್ಮ ಎನರ್ಜಿಯನ್ನು ನೋಡೋಣ. ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಫೀಲಿಂಗ್ ಏನು ಅನ್ನೋದನ್ನು. ಪಾಸ್ಟ್ ಕನೆಕ್ಷನ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬಾ ಇನ್ವೆಸ್ಟ್ ಮಾಡಿದ್ದೀರಾ. ಅಂದರೆ ಈ ಕನೆಕ್ಷನನ್ನು ನೀವು ತುಂಬ ನಿಜವಾದ ಉದ್ದೇಶದಿಂದ ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ. ಆದರೆ ನಂತರ ಸ್ವಲ್ಪ ದಿನ ಆದಮೇಲೆ ಅಥವಾ ಸ್ವಲ್ಪ ಟೈಮ್ ಆದಮೇಲೆ, ವರ್ಷಗಳಾದಮೇಲೆ ನಿಮಗೆ ಅನ್ನಿಸ್ತಾ ಇತ್ತು ಬಹುಶಃ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಫೂಲ್ ಮಾಡ್ತಿದ್ದಾರೆ ಅಂತ. ಅಥವಾ ಇಷ್ಟೊಂದು ಎಫರ್ಟ್ ಹಾಕಿದ್ರು, ಇಷ್ಟೊಂದು ಪ್ರಾಮಿಸಸ್ ಕೊಟ್ಟರು, ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡ್ತು ಈ ಪರ್ಸನ್ ಇನ್ನೂ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಇಲ್ಲ ಅಂತ. ಆ ವಿಷಯ ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಕೊಡ್ತು. ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಪರ್ಸನ್ ನಿಮ್ಮ ಮುಂದೆ ಎಕ್ಸ್ಪೋಸ್ ಆಗಿರ್ಬೋದು. ಅಂದರೆ ಅವರು ನಿಮ್ಮನ್ನು ಚೀಟ್ ಮಾಡಿರ್ಬೋದು, ಅಥವಾ ನಿಮಗೆ ಸುಳ್ಳು ಹೇಳಿರ್ಬೋದು, ನಿಮ್ಮಿಂದ ದೂರ ಆಗಿರಬಹುದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ತುಂಬ ದಿನಗಳಿಂದ ಇಗ್ನೋರ್ ಮಾಡ್ತಾ ಇದ್ದ ಈ ವ್ಯಕ್ತಿಯನ್ನು ನೀವು ನೋಟಿಸ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಆ ವಿಷಯವೇ ನಿಮಗೆ ತುಂಬ ಮನಸ್ಸಿಗೆ ಪೇಯ್ನನ್ನು ಕೊಡ್ತು. ಈ ವಿಷಯ ನಿಮಗೆ ಆಳವಾದ ನೋವನ್ನು ಕೊಟ್ಟಿದೆ. ಈ ಟೈಮ್ನಲ್ಲಿ ನೀವು ಸೈಲೆಂಟ್ ಆದ್ರಿ. ಕೆಲವರು ನಿಮ್ಮ ಪಾರ್ಟ್ನರ್ ಜೊತೆ ಮಾತೇ ಆಡ್ತಾ ಇಲ್ಲ. ನೀವು ಸೈಲೆನ್ಸ್ ಆದಮೇಲೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮನವೊಲಿಸುವ ಜೆನ್ಯೂನ್ ಎಫರ್ಟ್ಸ್ ಕೂಡ ಹಾಕಲಿಲ್ಲ. 1 ಸಲ ಮೆಸೇಜ್ ಮಾಡಿರ್ಬೋದು, 2 ಸಲ ಮೆಸೇಜ್ ಮಾಡಿರ್ಬೋದು, ಆದರೆ ನಿಜವಾದ ಎಫರ್ಟ್ಸ್ ಹಾಕಲಿಲ್ಲ. ಆ ವಿಷಯ ನಿಮಗೆ ತುಂಬ ಡಿಸಪಾಯಿಂಟ್ ಮಾಡಿದೆ. ನಿಮ್ಮ ಪಾರ್ಟ್ನರ್ ಅವರ ಸೈಲೆಂಟ್ ಬಿಹೇವಿಯರ್ ನಿಮಗೆ ತುಂಬ ಡಿಸಪಾಯಿಂಟ್ ಮಾಡ್ತಾ ಇದೆ. ಸ್ಟ್ರಾಂಗ್ ಇಂಟ್ಯೂಷನ್ ಎನರ್ಜಿ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇರ್ಬೋದು. ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಡಿಫ್ರೆನ್ಸಸ್ ಇರ್ಬೋದು. ನಿಮ್ಮಿಬ್ಬರ ಮೆಂಟಲ್ ಆಗಿಯೂ ಫಿಸಿಕಲ್ ಆಗಿಯೂ ಒಳಗಿನಿಂದಲೇ ಬರ್ನ್ಔಟ್ ಆಗಿರುವಂತಹ ಎನರ್ಜಿ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಯಾರಾದರೂ ಸುಳ್ಳು ಹೇಳಿದ್ರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ, ಆದರೆ ಆ ವಿಷಯವನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಇಂಟ್ಯೂಷನ್ ನಿಮಗೆ ಮೊದಲೇ ಗೈಡ್ ಮಾಡಿಬಿಡುತ್ತೆ. ಹಾಗಾಗಿ ನಿಮ್ಮಲ್ಲಿ ತುಂಬ ಜನರ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಪಾರ್ಟ್ನರ್ ಕೂಡ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸುಳ್ಳು ಹೇಳಿದಾಗ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಾ, ಆದರೆ ಅದರ ಬಗ್ಗೆ ಏನೂ ಹೇಳೋದಿಲ್ಲ. ಹೆಲ್ತಿ ಬೌಂಡ್ರೀಸ್ ಎನರ್ಜಿ. ನೀವು ಹೆಲ್ತಿ ಬೌಂಡ್ರೀಸ್ ಡ್ರಾ ಮಾಡ್ಕೊಳ್ಳೋದು ತುಂಬ ಅಗತ್ಯ. ಈ ನೋವು ತುಂಬ ಡೀಪ್ ಆಗಿರುವಂಥದ್ದು. ಪೇನ್ಫುಲ್ ಎನರ್ಜಿ. ನಿಮ್ಮಲ್ಲಿ ತುಂಬ ಜನರು ಆ್ಯಂಗ್ಸೈಟಿ, ಸ್ಟ್ರೆಸ್, ಪ್ಯಾನಿಕ್, ಈ ರೀತಿ ಗಾಬರಿ ಆಗೋದು, ಡಿಪ್ರೆಷನ್ ಅನ್ನೋ ಫೀಲಿಂಗನ್ನು ಫೇಸ್ ಮಾಡ್ತಾ ಇರ್ಬೋದು. ಈ ಪೇಯ್ನ್ ನಿಮಗೆ ತುಂಬ ಸಫರಿಂಗ್ ಕೊಟ್ಟಿದೆ. ನಿಮ್ಮ ಎಫರ್ಟ್ಸನ್ನು ನಿಮ್ಮ ಪಾರ್ಟ್ನರ್ ನೋಡಲೇ ಇಲ್ಲ ಅನ್ನೋ ಫೀಲಿಂಗ್ ಕೂಡ ನಿಮಗಿದೆ. ನಿಮಗೂ ತುಂಬ ಸಲ ಅನ್ನಿಸ್ತಾ ಇರ್ಬೋದು ಈ ವ್ಯಕ್ತಿ ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮನ್ನವರು ಅರ್ಥ ಮಾಡ್ಕೊಳ್ಬೇಕಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಎರಡೂ ತುಂಬ ಪೇನ್ಫುಲ್ ಎನರ್ಜೀಸ್, ತುಂಬ ಹೆವಿ ಎನರ್ಜಿ ಇದೆ. ಸೊ ನಿಮಗೆ ಇರುವ ಗೈಡೆನ್ಸ್ ಏನಂದರೆ ನೀವು ನಿಜವಾಗ್ಲೂ ಒಂದು ಹೆಲ್ತಿ ಬೌಂಡ್ರೀಸ್ನ ಡ್ರಾ ಮಾಡ್ಕೊಳ್ಬೇಕು. ಯಾರು ನಿಮ್ಮ ಜೊತೆ ಹೇಗೆ ಟ್ರೀಟ್ ಮಾಡ್ತಾರೋ, ಹೇಗೆ ಬಿಹೇವ್ ಮಾಡ್ತಾರೋ, ಹೇಗೆ ಮಾತಾಡ್ತಾರೆ ಅದನ್ನು ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿದರೆ, ಅಥವಾ ರೂಡಾಗಿ ಬಿಹೇವ್ ಮಾಡಿದರೆ, ಅಥವಾ ಅಬ್ಯೂಸ್ ಮಾಡಿದರೆ, ಅಥವಾ ಟಾಕ್ಸಿಕ್ ಬಿಹೇವಿಯರ್ ತೋರಿಸಿದ್ರೆ ಅವ್ರಿಗೆ ಹೀಗೆ ಮಾಡುವ ಹಕ್ಕೇ ಇಲ್ಲ ಅನ್ನೋದನ್ನು ನೀವು ಕ್ಲಿಯರ್ ಆಗಿ ಹೇಳಬೇಕು. ಅವರು ನಿಮ್ಮ ಜೊತೆ ತಪ್ಪಾಗಿ ಬಿಹೇವಿಯರ್ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ಸುಳ್ಳು ಹೇಳಬಾರ್ದು. ನೀವು ಹೆಲ್ತಿ ಬೌಂಡ್ರೀಸ್ ಡ್ರಾ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ ಎನರ್ಜಿ ಪ್ರಕಾರ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ರೂಡಾಗಿ ಬಿಹೇವ್ ಮಾಡಿರ್ಬೋದು. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಅವರ ತಪ್ಪು ಎಷ್ಟಿದೆಯೋ ಅಷ್ಟೇ ನಿಮ್ಮ ತಪ್ಪು ಕೂಡ ಇರ್ಬೋದು.
ಯಾಕೆಂದರೆ ನೀವು ಅವರಿಗೆ ಹಾಗೆ ಬಿಹೇವಿಯರ್ ಮಾಡೋ ಅವಕಾಶ ಕೊಟ್ಟಿದ್ದೀರಾ. ಮೊದಲ ಸಲ ಯಾರಾದರೂ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿದಾಗ ನೀವು ಅಲ್ಲೇ ಸ್ಟಾಪ್ ಮಾಡಿದ್ರೆ, ನಿಮಗೆ ನನ್ನ ಜೊತೆ ಹೀಗೆ ಮಾತಾಡೋ ಹಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡುವ ಧೈರ್ಯ ಮಾಡ್ತಾ ಇರಲಿಲ್ಲ. ಆದರೆ ಮೊದಲ ಸಲ ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ಆ ಪರ್ಸನ್ಗೂ ಕೂಡ ಇದು ಸರಿ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಇವರನ್ನು ಹೀಗೆ ಟ್ರೀಟ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕಾಗಿ ಹೆಲ್ತಿ ಬೌಂಡ್ರೀಸ್ ತುಂಬ ಮುಖ್ಯ. ನಿಮ್ಮ ವ್ಯಕ್ತಿ ಮಾತ್ರ ಅವರ ಹೆಲ್ತಿ ಬೌಂಡ್ರೀಸನ್ನು ಡ್ರಾ ಮಾಡ್ಕೊಂಡಿದ್ರು. ನೀವು ಅವರನ್ನು ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅವರಿಗೆ ತಪ್ಪಾಗಿ ಬಿಹೇವಿಯರ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅವರು ನಿಮ್ಮ ಜೊತೆ ಹಾಗೆ ಬಿಹೇವಿಯರ್ ಮಾಡ್ತಾಯಿದ್ರು. ಯಾಕೆಂದರೆ ನೀವು ನಿಮ್ಮ ಹೆಲ್ತಿ ಬೌಂಡ್ರೀಸ್ ಡ್ರಾ ಮಾಡಿರಲಿಲ್ಲ. ಸೊ ಇವತ್ತಿನ ರಿಸಲ್ಟ್ಗೆ ಅದೇ ಕಾರಣ ಆಗಿರ್ಬೋದು. ಈ ಕನೆಕ್ಷನ್ನಲ್ಲಿ ನಿಮ್ಮ ತಪ್ಪೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಸರಿಯಾದ ದಾರಿ ಯಾವುದು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರಾದರೂ ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಅವರ ತಪ್ಪು ಎಷ್ಟಿದೆಯೋ ಅಷ್ಟೇ ತಪ್ಪು ನಿಮ್ಮ ತಪ್ಪು ಕೂಡ ಆಗಿರುತ್ತೆ. ನೀವು ಎಷ್ಟು ಕಾಂಪ್ರಮೈಸ್ ಮಾಡ್ತೀರೋ ಅಷ್ಟು ಜನ ನಿಮ್ಮಿಂದ ಕಾಂಪ್ರಮೈಸ್ ಮಾಡಿಸ್ಕೊಳ್ತಾರೆ. ನೀವು ಎಷ್ಟು ಅಡ್ಜಸ್ಟ್ ಆಗಿರ್ತೀರೋ ಅಷ್ಟು ಜನ ಇವರು ಅಡ್ಜಸ್ಟ್ ಆಗ್ತಾರೆ ಅನ್ನೋ ರೀತಿ ನಿಮ್ಮ ಮೇಲೆ ರೂಡಾಗಿ ಬಿಹೇವ್ ಮಾಡೋದು ಅಥವಾ ಇಗ್ನೋರ್ ಮಾಡೋದು, ಈ ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತಷ್ಟು ಕಾಂಪ್ರಮೈಸ್ ಮಾಡಿಸ್ತಾರೆ. ಅದೇ ಕೆಲಸ ನಿಮ್ಮ ಪಾರ್ಟ್ನರ್ ಕೂಡ ಮಾಡಿರಬಹುದು. ಸ್ವಲ್ಪ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ. ಒಂದು ಸಲ ನೀವು ಬೆಂಡ್ ಆದರೆ ಮತ್ತೆ ನಿಮ್ಮನ್ನು ಬೆಂಡ್ ಮಾಡಿಸ್ತಾರೆ. ಸೊ ಈ ಕನೆಕ್ಷನ್ನಲ್ಲಿ ನೀವು ಮತ್ತೆ ಕಾಂಪ್ರಮೈಸ್ ಮಾಡಬೇಕಾಯಿತು. ನಿಮ್ಮ ಎಫರ್ಟ್ಸನ್ನು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ರು, ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ನೀವು ಸೈಲೆನ್ಸ್ನಲ್ಲಿದ್ದೀರಾ. ನೀವು ನಿಮ್ಮ ಪಾರ್ಟ್ನರನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ. ಸೊ ಅದೇ ಎನರ್ಜಿ ಇದೆ, ನೆಗ್ಲೆಕ್ಟೆಡ್ ಫೀಲಿಂಗ್ಸ್ ಎನರ್ಜಿ. ನಿಮ್ಮನ್ನು ಈ ಕನೆಕ್ಷನ್ನಲ್ಲಿ ಒಬ್ಬ ಔಟ್ಸೈಡರ್ ಥರ ಫೀಲ್ ಮಾಡಿಸ್ಲಾಯಿತು. ನಿಮಗೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಟ್ರೀಟ್ ಮಾಡಿರಬಹುದು. ನಿಮಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅನ್ನೋ ಫೀಲಿಂಗ್ ಕೊಟ್ಟಿರ್ಬೋದು. ಈ ಕನೆಕ್ಷನ್ನಲ್ಲಿ ನಿಮ್ಮನ್ನು ತುಂಬ ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡ್ಕೊಂಡಿರ್ಬೋದು, ತುಂಬ ಲೈಟಾಗಿ ತಗೊಂಡಿರ್ಬೋದು. ಈ ವಿಷಯ ನಿಮಗೆ ಎಷ್ಟು ಪೇನ್ ಕೊಟ್ಟಿದೆ ಅನ್ನೋದು ನಿಮಗೆ ಮಾತ್ರ ಗೊತ್ತು. ನೀವು ಒಬ್ಬರೇ ಕೂತು ಕಣ್ಣೀರು ಹಾಕಿದ ಟೈಮ್ ಕೂಡ ಇದೆ. ಆ ಟೈಮ್ನಲ್ಲಿ ಈ ಪರ್ಸನ್ ಎಮೋಷ್ನಲಿ ಅವೈಲಬಲ್ ಇರಲಿಲ್ಲ. ಈ ವ್ಯಕ್ತಿ ಯಾವುದಾದ್ರೂ ದುಃಖ ಅಥವಾ ಕಷ್ಟ ಬಂದಾಗ ನೀವು ಯಾವಾಗಲೂ ಅವ್ರ ಜೊತೆ ಇರ್ತಾಯಿದ್ರಿ. ಅವರು ಯಾವುದೇ ಸಣ್ಣ ಪುಟ್ಟ ತೊಂದರೆಯಲ್ಲಿದ್ದಾಗಲೂ ಕೂಡ ನೀವು ಮತ್ತೆ ಕಾಲ್ ಮಾಡಿ ಅವರ ಕೇರ್ ತಗೊಳ್ತಾ ಇದ್ರಿ. ಆದರೆ ನಿಮಗೆ ಯಾವುದಾದ್ರೂ ಒಂದು ತೊಂದರೆ ಅನ್ನೋದು ಬಂದಾಗ ಈ ಪರ್ಸನ್ ನಿಮಗೆ ಅಷ್ಟೊಂದು ಸಿಂಪತಿ ಕೊಟ್ಟರು ಅನ್ನೋ ಎನರ್ಜಿ ಇಲ್ಲ. ನಿಮ್ಮ ವ್ಯಾಲ್ಯೂ ಅನ್ನು ಈ ಪರ್ಸನ್ ಅಷ್ಟಾಗಿ ಅಪ್ರಿಷಿಯೇಟ್ ಮಾಡಲಿಲ್ಲ. ಅದೇ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನೀವು ತುಂಬ ಕಣ್ಣೀರು ಹಾಕಿದ್ದೀರಾ, ತುಂಬ ಪೇಯ್ನ್ ಫೇಸ್ ಮಾಡಿದ್ದೀರಾ, ತುಂಬ ಸಫರಿಂಗ್ ಅನುಭವಿಸಿದ್ದೀರಾ. ಹೀಲಿಂಗ್ ಎನರ್ಜಿ. ಈಗ ನೀವು ಸ್ಟ್ರಾಂಗ್ ಆಗಬೇಕು. ಈ ಸಮಯ ನಿಮ್ಮ ಹೀಲಿಂಗಾಗಿ ಬಂದಿದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಒಂದು ವಿಕ್ಟಿಮ್ ಮೆಂಟಾಲಿಟಿ ನಿಮ್ಮೊಳಗೆ ಇದ್ದರೆ, ಈ ಪರ್ಸನ್ ನನ್ನನ್ನು ಬಿಟ್ಟು ಹೋದರು, ಇನ್ನು ನಾನು ಲೈಫ್ನಲ್ಲಿ ಹ್ಯಾಪಿ ಆಗಿರಲ್ಲ, ಈ ಪರ್ಸನ್ ಬಂದರೆ ಮಾತ್ರ ನಾನು ಹ್ಯಾಪಿ ಆಗ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಹ್ಯಾಪಿನೆಸ್ಸನ್ನು ಸಂಪೂರ್ಣವಾಗಿ ಅವರ ಮೇಲೆ ಡಿಪೆಂಡ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅಂದರೆ ಒಂದು ವಿಷಯ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅವರು ವಾಪಸ್ ಬಂದರೂ ನೀವು ಇದೇ ರೀತಿಯಲ್ಲಿ ಬಿಹೇವಿಯರ್ ಮಾಡಿದ್ರೆ ಮತ್ತೆ ಅದೇ ಪೇನ್ ಕೊಡ್ತಾರೆ. ಆ ಹ್ಯಾಪಿನೆಸ್ ಪರ್ಮನೆಂಟ್ ಆಗಿರೋದಿಲ್ಲ. ಅದನ್ನು ಪರ್ಮನೆಂಟ್ ಮಾಡೋದಕ್ಕೆ ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕು. ಸೆಲ್ಫ್ ಗ್ರೋತ್ ಮೇಲೆ ಫೋಕಸ್ ಮಾಡಬೇಕು. ನಿಮ್ಮ ವಿಕ್ಟಿಮ್ ಮೆಂಟಾಲಿಟಿಯನ್ನು ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಈ ರಿಲೇಷನ್ಶಿಪ್ ಮಾತ್ರ ಅಲ್ಲ, ಮುಂದೆ ಯಾವ ರಿಲೇಷನ್ಶಿಪ್ಪಲ್ಲೂ ಕೂಡ ಇದೇ ಪ್ಯಾಟ್ರನ್ ರಿಪೀಟ್ ಆಗಬಹುದು. ನೀವು ಅನ್ಹೀಲ್ಡ್ ಆಗಿಯೇ ಉಳಿಬಹುದು. ಹಾಗಾಗಿ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಎಮೋಷನ್ಸನ್ನು ಸಪ್ರೆಸ್ ಮಾಡಬೇಡಿ. ಯಾವುದನ್ನಾದರೂ ಸಪ್ರೆಸ್ ಮಾಡಿದಷ್ಟು ಅದು ಮುಂದೆ ಇನ್ನೂ ದೊಡ್ಡದಾಗಿ ಹೊರಗಡೆ ಬರುತ್ತೆ. ಡೀಪ್ ಲವ್ ಎನರ್ಜಿ. ಈಗ ಮತ್ತೆ ನಿಮ್ಮ ಫೀಲಿಂಗ್ಸ್ ಕಡೆ ನೋಡೋದಾದರೆ, ನೀವು ಡೀಲ್ ಮಾಡ್ತಾ ಇರುವಂಥ ಈ ಪರ್ಸನ್ ಬಗ್ಗೆ ನಿಮ್ಮ ಹಾರ್ಟ್ನಲ್ಲಿ ಇನ್ನೂ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ನೀವು ಅವರನ್ನು ತುಂಬ ಲವ್ ಮಾಡ್ತೀರಾ. ಆ ಫೀಲಿಂಗ್ಸನ್ನು ಈಗ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರನ್ನು ಅವಾಯ್ಡ್ ಮಾಡ್ತಾ ಇರುವ ಹಾಗೆ ಎನರ್ಜಿಯಲ್ಲಿದೆ. ಹೊರಗಿನ ಜನರ ಮುಂದೆ ನೀವು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ನಾನು ಹೀಲ್ ಆಗಿದ್ದೀನಿ, ನನಗೆ ಬ್ರೇಕಪ್ನಿಂದ ಏನೂ ಆಗಿಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ನನಗೇನೂ ವ್ಯತ್ಯಾಸ ಇಲ್ಲ ಅಂತ ಎಲ್ರಿಗೂ ತೋರಿಸ್ತಾ ಇದ್ದೀರಾ. ಆದರೆ ಒಬ್ಬರೇ ಇದ್ದಾಗ ನಿಮ್ಮ ನೋವು ನಿಮಗೆ ಮಾತ್ರ ಗೊತ್ತಿದೆ. ಅದನ್ನು ನೀವು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ. ಲವ್ ಎನರ್ಜಿ. ಈಗ ಈ ಪರ್ಸನ್ ಅವರ ಹಾರ್ಟ್ನಲ್ಲಿ ನಿಮ್ಮ ಮೇಲೆ ತುಂಬ ಲವ್ ಇದೆ, ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಆದರೆ ಆ ಲವ್ವನ್ನು ಶೋ ಯಾಕೆ ಮಾಡ್ತಾ ಇಲ್ಲ, ಅವರ ಫೀಲಿಂಗ್ಸ್ ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅದನ್ನು ಈಗ ನೋಡೋಣ. ಜಡ್ಜಿಂಗ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಜಡ್ಜ್ ಮಾಡ್ತಾಯಿದ್ರು. ಚಿಕ್ಕ ಚಿಕ್ಕ ವಿಷಯಗಳಿಗೂ ಜಡ್ಜ್ ಮಾಡ್ತಾಯಿದ್ರು. ನೀವು ಮತ್ತೆ ಕಾಲ್ ಮಾಡಿದ್ರೆ
ಏನಿದು, ಯಾಕೆ ಇಷ್ಟು ಸಲ ಕಾಲ್ ಮಾಡ್ತೀಯಾ, ಒಂದು ಸಲ ಫೋನ್ ಪಿಕ್ ಮಾಡಿಲ್ಲ ಅಂದರೆ ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡ್ತೀಯಾ ಅಂತ ಇರಿಟೇಟ್ ಆಗ್ತಾಯಿದ್ರು. ಅಥವಾ ಮತ್ತೆ ಮತ್ತೆ ಮೆಸೇಜ್ ಮಾಡಿದ್ರು ಕೂಡ ಅವ್ರಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಅಂದರೆ ನಿಮ್ಮ ಪ್ರತಿಯೊಂದು ಚಿಕ್ಕ ವಿಷಯವನ್ನು ಜಡ್ಜ್ ಮಾಡ್ತಾ ಇದ್ದ ಪರ್ಸನ್ ಕೂಡ ಆಗಿರಬಹುದು. ಆದರೆ ಈಗ ಅದೇ ಚಿಕ್ಕ ಚಿಕ್ಕ ವಿಷಯಗಳು ಅವರಿಗೆ ನೆನಪಾಗ್ತಾ ಇದೆ. ಅವರಲ್ಲಿ ತುಂಬ ಜಡ್ಜಿಂಗ್ ಮೆಂಟಾಲಿಟಿ ಇದೆ. ಒಬ್ಬರ ಬಗ್ಗೆ ಒಂದು ಸಲ ಒಪಿನಿಯನ್ ಮಾಡಿಕೊಂಡ್ರೆ ಅದನ್ನು ಬದಲಾಯಿಸೋದು ತುಂಬ ಕಷ್ಟ. ನಿಮ್ಮ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿಕೊಂಡ್ರೆ ಅದೇ ಒಪಿನಿಯನ್ ಜೊತೆಗೆ ಮುಂದೆ ಹೋಗೋದು, ಇದು ಇವರ ಬಿಗ್ಗೆಸ್ಟ್ ಪ್ರಾಬ್ಲಮ್. ಕೆಲವರ ರಿಲೇಷನ್ಶಿಪ್ಪಲ್ಲಿ ಕೆಲವರು ಡ್ರೆಸ್ ನೋಡಿ ಜಡ್ಜ್ ಮಾಡಿರಬಹುದು, ಲುಕ್ಸ್ ನೋಡಿ ಜಡ್ಜ್ ಮಾಡಿರಬಹುದು, ಕಮ್ಯುನಿಕೇಷನ್ ನೋಡಿ ಜಡ್ಜ್ ಮಾಡಿರಬಹುದು. ಯಾವಾಗಲೂ ಜನರನ್ನು ಜಡ್ಜ್ ಮಾಡ್ತಾ ಇರುವ ನೇಚರ್ ಕೂಡ ಆಗಿರ್ಬೋದು. ಅವರನ್ನು ಅವರು ತುಂಬ ಹೈ ರಿಗಾರ್ಡ್ನಲ್ಲಿ ನೋಡ್ಕೊಳ್ತಾರೆ. ಅವರನ್ನು ಸುಪೀರಿಯರ್ ಅಂತ ಅಂದ್ಕೊಳ್ತಾರೆ. ಬಹುಶಃ ಅವರಿಗೆ ಯಾವುದಾದ್ರೂ ಪೊಸಿಷನ್ ಇರ್ಬೋದು, ಮನಿ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಕಾರಣದಿಂದ ಅವರು ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಹ್ಯಾಂಡ್ಸಮ್ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಕಾರಣದಿಂದ ಅವರನ್ನೇ ಅವರು ತುಂಬ ಸುಪೀರಿಯರ್ ಅಂತ ಫೀಲ್ ಮಾಡ್ತಾರೆ. ಹಿಡನ್ ಲವ್ ಎನರ್ಜಿ. ಆದರೂ ನಿಮ್ಮ ಮೇಲೆ ತುಂಬ ಲವ್ ಇದೆ, ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಇವತ್ತು ಕೂಡ ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಆದರೆ ಅವರ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ ಅವರ ಮಿಸ್ಟೇಕ್ಸನ್ನು ಇಗ್ನೋರ್ ಮಾಡ್ತಾರೆ. ಅವರ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಸಾರಿ, ನನ್ನಿಂದ ತಪ್ಪಾಯಿತು ಅಂತ ಹೇಳೋದು ಇವರಿಗೆ ತುಂಬ ಕಷ್ಟ. ಅವರ ತಪ್ಪಿನ ಬ್ಲೇಮನ್ನು ಬೇರೆಯವರ ಮೇಲೆ ಹಾಕೋದು ಅಥವಾ ನಿಮ್ಮ ಮೇಲೆ ಹಾಕೋದು. ಆದರೆ ಅವರ ರೆಸ್ಪಾನ್ಸಿಬಿಲಿಟಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಈಗ ಅವರ ಈಗೋ ಅವರನ್ನು ತಡೀತಾ ಇದೆ. ಒಳಗೊಳಗಡೆ ಪೇಯ್ನ್ ಇದೆ, ಕಷ್ಟಪಡ್ತಾ ಇದ್ದಾರೆ. ಆ ಈಗೋ ಇವ್ರಿಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅಲೋ ಮಾಡ್ತಾ ಇಲ್ಲ. ಈ ಕನೆಕ್ಷನನ್ನು ಫಿಕ್ಸ್ ಮಾಡೋದಕ್ಕೆ, ಈ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದಕ್ಕೆ ಏನಾದರೂ ಮಾಡಬೇಕು ಅಂತ ಒಳಗಡೆ ಅನ್ನಿಸ್ತಾ ಇದೆ. ಆದರೆ ಈಗೋ ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ. ತುಂಬ ಈಗೋಸ್ಟಿಕ್ ಪರ್ಸನ್ ಕೂಡ ಆಗಿರಬಹುದು. ಕನ್ಫ್ಯೂಷನ್ ಎನರ್ಜಿ. ಈ ಟೈಮ್ನಲ್ಲಿ ಈ ಪರ್ಸನ್ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಈಗ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೂ ಅವರು ನಿಮ್ಮ ಲೈಫ್ಗೆ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಆದರೆ ಯಾವ ಎಕ್ಸ್ಕ್ಯೂಸ್ ತಗೊಂಡು ಬರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರೇ ಮೊದಲು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಧೈರ್ಯ ಕೂಡ ಇಲ್ಲ. ಅವರು ಒಳಗೊಳಗಡೆ ಪ್ರೇ ಮಾಡ್ತಾ ಇದ್ದಾರೆ. ನೀವೇ ಮೊದಲು ಮಾತಾಡಿದ್ರೆ, ನೀವೇ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಹೋಪ್ ಮಾಡ್ತಾ ಇದ್ದಾರೆ. ಆದರೆ ಅವರು ಮುಂದೆ ಬರ್ತಾ ಇಲ್ಲ. ಯಾಕೆಂದರೆ ಅವರ ಈಗೋ, ಅವರ ಮೆಂಟಲ್ ಬ್ಲಾಕೇಜಸ್, ಅವರ ಥಿಂಕಿಂಗ್ ಪ್ಯಾಟ್ರನ್ ಅದೇ ಅವರನ್ನು ತಡೀತಾ ಇದೆ. ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಮುಂದಿನ ಸ್ಟೆಪ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಿಮಗೆ ಇವರಿಂದ ಯಾವುದೇ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ. ಔಟ್ಸೈಡ್ ಇನ್ಫ್ಲೂಯೆನ್ಸ್ ಎನರ್ಜಿ. ಈ ಪರ್ಸನ್ ಬೇರೆ ಜನರ ಇನ್ಫ್ಲೂಯೆನ್ಸ್ಗೆ ಒಳಗಾಗಿರ್ಬೋದು ಕೆಲವೊಂದು ಟೈಮ್ನಲ್ಲಿ, ಅಥವಾ ಯಾವುದೋ ಒಂದು ಸಿಚುವೇಶನ್ಗೆ ಒಳಗಾಗಿರ್ಬೋದು. ಅವರದೇ ಡಿಸಿಷನ್ ತಗೊಳ್ಳೋದಕ್ಕಿಂತ ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿರಬಹುದು. ಬಹುಶಃ ನಿಮ್ಮ ನಡುವೆ ಫೈಟ್ ಆಗಿದ್ರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಯಾವುದಾದರೂ ಒಂದು ಸಿಚುವೇಶನ್ ಕೂಡ ಅಡ್ಡ ಬಂದಿರ್ಬೋದು. ಸೊ ಈ ಪರ್ಸನ್ ಅದನ್ನು ನಂಬಿ ಅವರು ನಿಮ್ಮೊಂದಿಗೆ ರೂಡಾಗಿ ಬಿಹೇವಿಯರ್ ಮಾಡಿರ್ಬೋದು, ಅಥವಾ ಅವರ ಬಿಹೇವಿಯರ್ ಚೇಂಜ್ ಆಗಿರ್ಬೋದು. ನಿಮ್ಮ ಲವ್ಗೆ ಪ್ರತಿಯಾಗಿ ತುಂಬ ರೂಡ್ ಬಿಹೇವಿಯರ್ ಕೊಟ್ಟಿರ್ಬೋದು, ತುಂಬ ಟಾಕ್ಸಿಕ್ ಬಿಹೇವಿಯರ್ ತೋರಿಸಿರ್ಬೋದು. ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ. ಅಷ್ಟು ಟಾಕ್ಸಿಕ್ ಎನರ್ಜಿಯನ್ನು ಕೂಡ ಕೆಲವರ ರಿಲೇಷನ್ಶಿಪ್ಪಲ್ಲಿ ತೋರಿಸಿರ್ಬೋದು. ಸಪ್ರೆಸ್ಡ್ ಫೀಲಿಂಗ್ಸ್ ಎನರ್ಜಿ. ನಿಮ್ಮ ಮೇಲೆ ಲವ್ ಇದ್ದರೂ ಕೂಡ ಆ ಲವ್ವನ್ನು ಸಪ್ರೆಸ್ ಮಾಡ್ತಿದ್ದಾರೆ. ಅವರ ಫೀಲಿಂಗ್ಸನ್ನು ಫೇಸ್ ಮಾಡ್ತಾ ಇಲ್ಲ. ಅವರ ರೆಸ್ಪಾನ್ಸಿಬಿಲಿಟಿಯಿಂದ ಓಡ್ತಾ ಇದ್ದಾರೆ. ಅವರ ಹಾರ್ಟ್ ಮಾತು ಕೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಬೇರೆಯವರು ಏನು ಹೇಳ್ತಾರೋ ಅದನ್ನೇ ಕೇಳುವ ಮನಸ್ಥಿತಿ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಆ ರೀತಿ ನಡ್ಕೊಂಡಿರ್ಬೋದು. ಅವರ ಡಿಸಿಷನನ್ನು ಅವರೇ ತೆಗೆದುಕೊಳ್ಳದೆ ಇರ್ಬೋದು. ಹೊಸ ಬಿಗಿನಿಂಗ್ ಮಾಡುವ ಆಸೆ ಇದೆ ಈ ವ್ಯಕ್ತಿಗೆ. ಆದರೆ ಯಾವುದೋ ಒಂದು ಸಿಚುವೇಶನ್ ಕಾರಣದಿಂದ ಅವರು ಹ್ಯಾಪಿ ಕೂಡ ಇಲ್ಲ. ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ. ಸೊ ಅವರ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಇರ್ಬೋದು, ಅಥವಾ ಫ್ಯಾಮಿಲಿ ಇರ್ಬೋದು, ಅಥವಾ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು. ಸೊ ಅದನ್ನು ಅವ್ರಿಗೆ ಇಗ್ನೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ನೀವಿಲ್ಲದೆ ಅವರು ಹ್ಯಾಪಿ ಕೂಡ ಇಲ್ಲ. ನಿಮಗಾಗಿ ಸ್ಟ್ಯಾಂಡ್ ತಗೊಂಡ ಸಂದರ್ಭವು ತುಂಬ ಕಡಿಮೆ ಇರಬಹುದು. ಯುವರ್ ಸ್ಟ್ರೆಂತ್ ಎನರ್ಜಿ. ಈಗ ಅವರು ನಿಮ್ಮನ್ನು ಸಂಪೂರ್ಣ ಬೇರೆ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಹ್ಯಾಪಿಯಾಗಿ ನೋಡ್ತಾ ಇದ್ದಾರೆ. ಅವರಿಲ್ಲದೆ ನೀವು ಇರೋದಕ್ಕೆ ಆಗೋದಿಲ್ಲ ಅಂತ ಅವರು ಮೊದಲು ಅಂದ್ಕೊಂಡಿದ್ರು. ಆದರೆ ಈಗ ನೀವು ಅವರಿಲ್ಲದೆ ಕೂಡ ಹ್ಯಾಪಿ ಆಗಿದ್ದೀರಾ ಅಂತ ಅವ್ರಿಗೆ ಕಾಣಿಸ್ತಾ ಇದೆ. ಅದೇ ವಿಷಯ ಅವರನ್ನು ಒಳಗಿನಿಂದ ಟ್ರಿಗರ್ ಮಾಡ್ತಾ ಇದೆ. ನಿಮ್ಮ ಹ್ಯಾಪಿನೆಸ್ಗಿಂತಲೂ ನಿಮ್ಮ ಸ್ಟ್ರೆಂತ್ ಅವರನ್ನು ಹೆಚ್ಚು ಟ್ರಿಗರ್ ಮಾಡ್ತಾ ಇದೆ. ನೀವೀಗ ನಿಮ್ಮದೇ ಲೈಟ್ನಲ್ಲಿ ಶೈನ್ ಆಗ್ತಾ ಇದ್ದೀರಾ. ನಿಮ್ಮ ಆರಾ, ನಿಮ್ಮ ಎನರ್ಜಿ ಅವರಿಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಮೊದಲು ಅವರನ್ನೇ ಅವರು ಸುಪೀರಿಯರ್ ಅಂತ ಅಂದ್ಕೊಳ್ತಾ ಇದ್ದ ಪರ್ಸನ್ ಈಗ ನಿಮ್ಮನ್ನು ಅವ್ರಿಗಿಂತ ಸುಪೀರಿಯರ್ ಅಂತ ಫೀಲ್ ಮಾಡ್ತಾ ಇದ್ದಾರೆ.
ಅವರು ನಿಮಗೆ ಎಷ್ಟು ಪೇಯ್ನ್ ಕೊಟ್ಟರು ಅನ್ನೋದು ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ರಿಯಲೈಸೇಷನ್ ಎನರ್ಜಿ. ಅವರಿಗೆ ಈಗ ನಿಮ್ಮ ಮೇಲಿನ ಲವ್ ರಿಯಲೈಸ್ ಆಗ್ತಾ ಇದೆ. ನಾನು ಇವ್ರ ಜೊತೆ ತುಂಬ ತಪ್ಪು ಮಾಡಿದೆ ಅನ್ನೋ ರಿಗ್ರೆಟ್ ಬರ್ತಾ ಇದೆ. ನಾನು ಇವ್ರ ಜೊತೆ ಅಷ್ಟು ರೂಡ್ಲಿ ಯಾಕೆ ಮಾತಾಡಿದೆ, ಅಷ್ಟು ಕೆಟ್ಟ ರೀತಿಯಲ್ಲಿ ಯಾಕೆ ಟ್ರೀಟ್ ಮಾಡಿದೆ ಅಂತ ಶೇಮ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇರುವ ಲವ್ವನ್ನು ಈಗ ನಿಜವಾಗ್ಲೂ ರಿಯಲೈಸ್ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಎಲ್ಲದರ ಬಗ್ಗೆ ಶೇಮ್ ಫೀಲ್ ಆಗ್ತಾ ಇದೆ. ಯಾವಾಗಲಾದರೂ ಮೈಂಡ್ ಗೇಮ್ಸ್ ಆಡಿದರೆ, ಮ್ಯಾನಿಪ್ಯುಲೇಷನ್ ಮಾಡಿದರೆ ಅದರ ಬಗ್ಗೆ ಈಗ ಅವರಿಗೆ ತುಂಬ ಶೇಮ್ ಆಗ್ತಾ ಇದೆ. ರಿಗ್ರೆಟ್ ಎನರ್ಜಿ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಬೇರೆ ಯಾವುದೋ ಒಂದು ಸಿಚುವೇಶನನ್ನು ಚೂಸ್ ಮಾಡ್ಕೊಂಡಿರ್ಬೋದು. ಆ ಡಿಸಿಷನ್ ಬಗ್ಗೆ ಕೂಡ ಅವರಿಗೆ ತುಂಬ ರಿಗ್ರೆಟ್ ಇದೆ. ನಿಮಗೆ ರಿವೆಂಜ್ ತಗೊಳ್ಬೇಕು ಅನ್ನೋ ಫೀಲಿಂಗ್ ಇದ್ದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯೂನಿವರ್ಸ್ ಈಗಾಗಲೇ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ನೀವು ಅವರಿಗೆ ಏನನ್ನು ಪ್ರೂವ್ ಮಾಡಬೇಕಾಗಿಲ್ಲ. ಅವರು ಈಗಾಗಲೇ ಅವರ ಲೈಫ್ನಲ್ಲಿ ಸಾಕಷ್ಟು ಫೇಸ್ ಮಾಡಿದ್ದಾರೆ. ತುಂಬ ರಿಜೆಕ್ಷನ್ ಅನುಭವಿಸ್ತಾ ಇದ್ದಾರೆ. ಬಹುಶಃ ವರ್ಕ್ ಪ್ಲೇಸ್ನಲ್ಲಿ ಅಥವಾ ಅವರು ಟ್ರಸ್ಟ್ ಮಾಡಿದ ಜನರಿಂದ ಅಥವಾ ಯಾರನ್ನಾದರೂ ಟ್ರಸ್ಟ್ ಮಾಡಿ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು ಈ ವ್ಯಕ್ತಿಯ ಜೊತೆ. ಹಾಗಾಗಿ ಅವರು ತುಂಬ ಪೇಯ್ನಲ್ಲಿದ್ದಾರೆ. ಅವರು ನಿಮಗೆ ಕೊಟ್ಟ ಪೇಯ್ನ್ ಎಷ್ಟು ಡೀಪ್ ಆಗಿತ್ತು ಅನ್ನೋದನ್ನು ರಿಯಲೈಸ್ ಮಾಡಿಸೋದಕ್ಕೆ ಈ ಎಕ್ಸ್ಪೀರಿಯನ್ಸ್ ಬಂದಿದೆ. ಹಾಗಾಗಿ ನಿಮ್ಮ ರಿವೆಂಜ್ ತಗೊಳ್ಬೇಕಾದಂತಹ ಅಗತ್ಯ ಇಲ್ಲ. ಯೂನಿವರ್ಸ್ ತನ್ನ ಕೆಲಸ ಮಾಡ್ತಾ ಇದೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಈ ಪರ್ಸನ್ ಒಳಗೆ ತುಂಬ ದೊಡ್ಡ ಚೇಂಜ್ ಬರ್ತಾ ಇದೆ. ಇಲ್ಲಿವರೆಗೆ ಈಗೋನಲ್ಲಿ ಇದ್ದರು, ಈಗ ನಿಧಾನವಾಗಿ ಆ ಈಗೋವನ್ನು ಬಿಡ್ತಾ ಇದ್ದಾರೆ, ಪ್ರೈಡನ್ನು ಬಿಡ್ತಾ ಇದ್ದಾರೆ. ತುಂಬ ಚೇಂಜ್ ಆಗಿ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಈ ಸಲ ಅವರ ಬಿಹೇವಿಯರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಅವರೊಳಗೆ ಸ್ಪಷ್ಟವಾದ ಕ್ಲಿಯರ್ ಆದ ಟ್ರಾನ್ಸ್ಫರ್ಮೇಷನ್ ನೋಡ್ತೀರಾ. ಅವರು ತುಂಬ ಕಾಮಾಗಿ ರಿಯೂನಿಯನ್, ರೀಕನ್ಸಿಲೇಷನ್ ಅದೇ ಅವರ ಡಿಸೈರ್ ಆಗಿರುತ್ತೆ. ಇಲ್ಲಿವರೆಗೆ ಸಾರಿ ಹೇಳೋದಕ್ಕೆ ಇಷ್ಟಪಡದೇ ಇದ್ದಂತಹ ಈ ವ್ಯಕ್ತಿ ಈಗ ಅವರ ಗಿಲ್ಟನ್ನು ಫೀಲ್ ಮಾಡ್ತಾ ಇದ್ದಾರೆ, ಅವರ ರಿಗ್ರೆಟನ್ನು ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮಲ್ಲಿ ಸಾರಿ ಹೇಳುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ. ಇನ್ನೊಂದು ದೊಡ್ಡ ಚೇಂಜ್ ನಿಮ್ಮೊಳಗೂ ಆಗ್ತಾ ಇದೆ. ಈಗ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಸೆಲ್ಫ್ ಲವ್ ಜಾಸ್ತಿ ಆಗಿದೆ. ಈ ಪರ್ಸನ್ ವಾಪಸ್ ಬಂದರೂ ಮೊದಲಿನ ಹಾಗೆ ಅವರಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಈಗ ನೀವು ನಿಮ್ಮ ವ್ಯಾಲ್ಯೂ ಗೊತ್ತು ಮಾಡ್ಕೊಂಡಿದ್ದೀರಾ. ಕಾಂಪ್ರಮೈಸ್ ಮಾಡುವ ಮುಂಚೆ ಯೋಚನೆ ಮಾಡ್ತೀರಾ. ನಿಮ್ಮ ಲುಕ್ಸ್ ಹೇಗಿದೆ, ನಿಮ್ಮ ಕಮ್ಯುನಿಕೇಷನ್ ಹೇಗಿದೆ, ನಿಮ್ಮ ಮಾತು ಹೇಗಿದೆ, ನಿಮ್ಮ ಬಿಹೇವಿಯರ್ ಹೇಗಿದೆ, ಅವುಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ. ಅದೇ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗ್ತಾ ಇದೆ. ನಿಮ್ಮ ಕಾನ್ಫಿಡೆನ್ಸ್ ತುಂಬ ಹೈ ಆಗ್ತಾ ಇದೆ. ನಿಮ್ಮ ಎಮೋಷ್ನಲ್ ಸೈಡ್ ಮತ್ತು ಪ್ರಾಕ್ಟಿಕಲ್ ಸೈಡ್ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ. ತುಂಬ ಲಾಜಿಕಲ್ ಆಗಿ ನೋಡ್ತಾ ಇದ್ದೀರಾ. ನಿಮ್ಮೊಳಗಿರುವ ಈ ಚೇಂಜ್ ನೋಡಿ ಈ ವ್ಯಕ್ತಿ ನಿಜವಾಗ್ಲೂ ಶಾಕ್ ಆಗ್ತಾರೆ. ಅವರಿಗೆ ಇದು ಇಮ್ಯಾಜಿನ್ ಕೂಡ ಆಗಿರೋದಿಲ್ಲ. ಹೀಲಿಂಗ್ ಎನರ್ಜಿ. ಇದೆಲ್ಲ ಆಗ್ತಿರೋ ಕಾರಣ ನಿಮ್ಮ ಹೀಲಿಂಗ್. ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತಿದ್ದೀರಾ. ಸೆಲ್ಫ್ ಗ್ರೋತ್ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಈ ಎನರ್ಜಿ ನಿಮ್ಮಲ್ಲಿದೆ. ನಿಮ್ಮ ಹೀಲಿಂಗ್ ನಿಧಾನವಾಗಿ ಕಂಪ್ಲೀಟ್ ಆಗ್ತಾ ಇದೆ. ಅದರ ಲೈಟ್ ನಿಮ್ಮ ಎನರ್ಜಿಯಲ್ಲಿ ಕ್ಲಿಯರ್ ಆಗಿದೆ. ಅಟ್ರಾಕ್ಷನ್ ಎನರ್ಜಿ. ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಬಹಳ ದಿನಗಳಿಂದ ಕಾಂಟ್ಯಾಕ್ಟ್ ಇಲ್ಲದ ಸಿಚುವೇಶನ್ ಇರ್ಬೋದು, ಅಥವಾ ಮಿನಿಮಲ್ ಕಮ್ಯುನಿಕೇಷನ್ ಇರ್ಬೋದು. ಅಂತಹ ಸಂದರ್ಭದಲ್ಲೂ ಕೂಡ ಈ ಪರ್ಸನ್ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಫೀಲಿಂಗ್ ಅವರಿಗೆ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಎನರ್ಜಿ ಅವರನ್ನು ನಿಮ್ಮ ಕಡೆಗೆ ಅಟ್ರಾಕ್ಷನ್ ಮಾಡ್ತಾ ಇದೆ. ಇಲ್ಲಿವರೆಗೆ ತಮ್ಮನ್ನೇ ತಾವು ಅಲ್ಲೇ ಸ್ಟಕ್ ಮಾಡ್ಕೊಂಡಿದ್ರು. ಇನ್ನು ಮುಂದೆ ಹಾಗಿರೋದಕ್ಕೆ ಆಗ್ತಾ ಇಲ್ಲ. ಈ ಪರ್ಸನ್ ಅವರೇ ನಿಮ್ಮ ಕಡೆಗೆ ಬರುವ ಎನರ್ಜಿ ಇದೆ. ಇದು ಅವರ ಡಿಸಿಷನ್ ಮಾತ್ರ ಅಲ್ಲ, ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಚೂಸ್ ಮಾಡ್ತಾ ಇದ್ದಾರೆ. ಮಿಸ್ಡ್ ಆಪರ್ಚುನಿಟಿ ಎನರ್ಜಿ. ಪಾಸ್ಟ್ನಲ್ಲಿ ಅವರಿಗೆ ಈ ಕನೆಕ್ಷನನ್ನು ಸರಿ ಮಾಡೋದಕ್ಕೆ ತುಂಬ ಆಪರ್ಚುನಿಟಿ ಸಿಕ್ಕಿರ್ಬೋದು. ಆದರೆ ಆ ಆಪರ್ಚುನಿಟೀಸ್ನ ಇವರು ಬಳಸ್ಕೊಡ್ಲಿಲ್ಲ. ಅವ್ರು ಯಾವಾಗಲೂ ವಿಷಯಗಳನ್ನ ಮುಂದಕ್ಕೆ ಹಾಕ್ತಲೇ ಬಂದಿರ್ಬೋದು. ಈಗಾಗಲ್ಲ ಅನ್ನೋ ರೀತಿ. ಬಟ್ ಈಗ ತುಂಬ ಜಾಸ್ತಿ ಅವರು ಈ ರಿಲೇಷನ್ಶಿಪ್ಪನ್ನು ಬಯಸ್ತಾ ಇದ್ದಾರೆ. ನಿಮ್ಮ ಕಡೆಗೆ ಬರುವ ಎನರ್ಜಿಯಲ್ಲಿದ್ದಾರೆ. ಅವರ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅವರ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಳ್ಳುವಂತಹ, ದೂರ ಮಾಡಿಕೊಳ್ಳುವಂತಹ ಭಯ ತುಂಬ ಜಾಸ್ತಿ ಆಗ್ತಾ ಇದೆ. ಅವರಿಗೆ ನೀವು ಬಿಗಿನಿಂಗ್ ಶುರು ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನೀವು ಮೂವ್ ಆನ್ ಆಗ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅದಕ್ಕಾಗಿ ಅವರು ನಿಮ್ಮ ಕಡೆಗೆ ಬರಬೇಕು ಅನ್ನೋ ಸಿಚುವೇಶನ್ ಬರ್ತಾ ಇದೆ. ಲಾಯಲ್ಟಿ ಎನರ್ಜಿ. ಈಗ ನೀವು ಡಿಸ್ಹಾನೆಸ್ಟಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಲಾಯಲ್ಟಿ ಜೊತೆ ಕಾಂಪ್ರಮೈಸ್ ಮಾಡಲ್ಲ. ಈ ಪರ್ಸನ್ಗೆ ನೀವು ಈಗ ಪ್ರಿಯಾರಿಟಿ ಆಗ್ತಾ ಇದ್ದೀರಾ. ನಿಮ್ಮ ಇಂಪಾರ್ಟೆನ್ಸ್ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಯಾವುದೇ ಸಿಚುವೇಶನ್ ಅಡ್ಡ ಇದ್ದರೂ ಕೂಡ ಅದು ಈಗ ಎಂಡ್ ಆಗುವ ಸಾಧ್ಯತೆ ಇದೆ. ಸೊ ಇದು ಇವತ್ತಿನ
ಈವ್ನಿಂಗ್ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.